ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರೋ, ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರೋ, ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸದಾ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ಒಂದು ದಿವ್ಯ ಸಂದೇಶ ಅಂತಲೇ ಹೇಳ್ಬೋದು ಈ ಮೆಸೇಜ್. ಅಂದರೆ ಈ ಸಮಯ ನೀವು ಈ ವಿಡಿಯೋನ ನೋಡಿದಿರಿ ಅಂದರೆ ನಿಮ್ಮ ಇಷ್ಟು ವರ್ಷಗಳ ಒಂದು ಪ್ರಾರ್ಥನೆಗಾಗಿರ್ಬೋದು, ಸಂಕಲ್ಪಕ್ಕಾಗಿರ್ಬೋದು, ಪರಿಶ್ರಮಕ್ಕಾಗಿರ್ಬೋದು ಫಲ ಸಿಗುವಂಥ ಒಂದು ಸಮಯ, ಅದ್ಭುತ ಸಮಯ. ಅಂದರೆ ಒಂದು ಡಬಲ್ ಎಂಡ್ ಪೋರ್ಟಲ್ ತೆರೆದುಕೊಳ್ತಾ ಇದೆ, ಅಂದರೆ ಸಿಂಹದ್ವಾರ ತೆರೆದುಕೊಳ್ತಾ ಇದೆ. ಈ ಸಮಯದಲ್ಲಿ ನೀವು ಮಾಡುವ ಒಂದು ಮ್ಯಾನಿಫೆಸ್ಟೇಷನ್ ಏನಿದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಸಕಾರಾತ್ಮಕವಾಗಿಸೋದ್ರ ಜೊತೆಗೆ ನಿಮ್ಮ ಇಚ್ಛೆಗಳು ಪರಿಪೂರ್ಣಗೊಳ್ತವೆ. ಯಾವ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸ್ತಾ ಹೋಗ್ತೀನಿ. ನಿಮ್ಮ ಅನೇಕ ರೀತಿಯ ಕಷ್ಟಗಳಿಗೆ ಮುಕ್ತಿ ಅಂತೂ ಖಂಡಿತವಾಗಿಯೂ ಸಿಗುತ್ತೆ. ನಂಬಿಕೆಯಿಂದ ಈ ರೀತಿ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ನಂಬಿಕೆಯಿಂದ ಶ್ರದ್ಧೆ ಇಟ್ಟು ನೀವು ನಂಬಿದ ಗುರುವಿನಲ್ಲಾಗಿರ್ಬೋದು, ದೈವಶಕ್ತಿಗಳಲ್ಲಾಗಿರ್ಬೋದು, ಒಂದು ಬ್ರಹ್ಮಾಂಡಕ್ಕಾಗಿರ್ಬೋದು, ಒಂದು ಒಳ್ಳೆಯ ಅದ್ಭುತ ಸಂದೇಶವನ್ನು ನೀವು ತಲುಪಿಸುವಂತಹ ದಿನ, ಶುಭಗಳಿಗೆ ಇದೇ ಆಗಿದೆ. ಈ ಸಮಯದಲ್ಲಿ ಅವರು ನೇರವಾಗಿ ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ಒಂದು ಯಾಚನೆ ಏನಿದೆಯಲ್ಲ ಅದನ್ನು ಸ್ವೀಕರಿಸಿ ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ನಿಮ್ಮ ಜೀವನದಲ್ಲಿ ನೀವು ಬಯಸ್ತರ ಇಚ್ಛೆಗಳಲ್ಲಿರುವ ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಣೆ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಮ ಕನಸುಗಳು, ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. 8ನೇ ತಾರೀಕು ಒಳಗೆ, 8ನೇ ತಾರೀಕು ದಿನ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ನೀವು ನಂಬಿದ ದೇವರಿಂದ, ಗುರುವಿಂದ, ಬ್ರಹ್ಮಾಂಡದಿಂದ ನಿಮಗೋಸ್ಕರ ಒಂದು ಸಂದೇಶ ಸಿಗ್ತಾ ಇದೆ. ನಿಮ್ಮ ಇಚ್ಛೆಗಳನ್ನು ಈ ರೀತಿಯಾಗಿ ಈಡೇರಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಒಂದು ಆಶೀರ್ವಾದವನ್ನು ಅವರಾಗಿ ಕಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಮೆಸೇಜ್ ಅಂದರೆ ಸಂದೇಶ ಸಿಗ್ತಾ ಇದೆ ಈ ಸಮಯದಲ್ಲಿ. ಆಗಸ್ಟ್ 8ನೇ ತಾರೀಕು, ಹಾಗೆ ಆಗಸ್ಟ್ 8ನೇ ತಿಂಗಳಲ್ವಾ, ಹಾಗೆ 8 ಗಂಟೆಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ, ಅಂದರೆ ಬೆಳಗ್ಗೆ ಆದರೂ ಆಯಿತು, ರಾತ್ರಿ ಆದರೂ ಆಯಿತು, 8 ಗಂಟೆಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನೀವು ಡಬಲ್ ಎಂಡ್ ಪೋರ್ಟಲಲ್ಲೇ ಮಾಡ್ಕೊಳ್ಬೋದು. ನೀವು 8 ಗಂಟೆಗೆ ಮಾಡ್ಕೊಳ್ತೀನಿ ಅಂದರೆ ಅದು ತ್ರಿಬಲ್ ಎಂಡ್ ಪೋರ್ಟಲ್ ಆಗುತ್ತೆ. ಆಗ ಇನ್ನೂ ಹೆಚ್ಚಿನ ಮಹತ್ವ ನಿಮ್ಮ ಪ್ರಾರ್ಥನೆಗಾಗಿರ್ಬೋದು, ನಿಮ್ಮ ಸಂಕಲ್ಪಕ್ಕಾಗಿರ್ಬೋದು ಸಿಗುತ್ತೆ. ಅಂದರೆ ಅತಿ ಹೆಚ್ಚು ಸಕಾರಾತ್ಮಕ ಊರ್ಜೆಗಳು ಬಿಡುಗಡೆಗೊಳ್ತವೆ. ಅಂದರೆ ನಿಮ್ಮ ಕರ್ಮವನ್ನು, ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಈ ದಿನ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಕೆಲವು ದೋಷಗಳನ್ನಾಗಿರ್ಬೋದು, ಇಲ್ಲ ನಿಮ್ಮ ಮಕ್ಕಳ ಜೀವನದಲ್ಲಿರುವ ದೋಷಗಳನ್ನಾಗಿರ್ಬೋದು, ಇನ್ಯಾವುದೇ ರೀತಿ ಒಂದು ನಿಮ್ಮಿಂದನೇ ತಿಳಿದೇನೋ ಆಗಿರುವ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸೋದು ಕೂಡ ಒಂದು ಕರ್ಮದ ಉದ್ದೇಶವನ್ನು ಸ್ವಚ್ಛಗೊಳಿಸುತ್ತೆ. ಹಾಗಾಗಿ ನೀವು ಒಂದು ಕ್ಷಮೆಯನ್ನು ಯಾಚಿಸಿ ಭಗವಂತನೆದುರಿಗೆ. ಹಾಗೆ ನೀವು ಆ ಒಂದು ಕೆಲವು ದೋಷಗಳನ್ನು ಕಳ್ಕೊಳ್ಳೋಕ್ಕೆ ನಿಮ್ಮ ಕೈಲಾದ ದಾನ ಧರ್ಮದ ಸೇವೆಯನ್ನು ಮಾಡಬೇಕು. ಅದು ನಿಮ್ಮ ಬೆಳಗಿನಿಂದನೇ ಶುರುವಾಗಬೇಕು. ಅಂದರೆ 8ನೇ ತಾರೀಕು ನೀವು ಬೆಳಗ್ಗೆ ಬೇಗನೆ ಎದ್ದು ಒಂದು ಶುದ್ಧವಾದ ಮನಸ್ಸಿನಿಂದ ಗುರುವನ್ನು ಸ್ಮರಣೆ ಮಾಡಿಕೊಂಡು, ನೀವು ನಂಬಿದ ದೇವರನ್ನು ಸ್ಮರಣೆ ಮಾಡಿಕೊಂಡು, ಹಾಗೆ ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಅರಿಶಿನವನ್ನು ಬೆರೆಸಿ ಒಂದು ಎಲ್ಲ ರೀತಿಯ ನೆಗೆಟಿವಿಟಿ ನಮ್ಮಿಂದ ಇವತ್ತು ದೂರವಾಯಿತು ಅನ್ನೋ ರೀತಿಯಲ್ಲಿ ಪಾಸಿಟಿವ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿಕೊಂಡು ನೀವು ಸ್ನಾನ ಮಾಡ್ಕೊಳ್ಬೇಕು. 8 ಅನ್ನೋ ಸಂಖ್ಯೆ ಕರ್ಮಕಾರಕ ಶನಿದೇವರ ಸಂಖ್ಯೆ ಆಗಿದೆ. ಹಾಗಾಗಿ ಮೊದಲು ಕರ್ಮವನ್ನು, ದೋಷವನ್ನು ಕಳ್ಕೊಳ್ಳುವ ರೀತಿಯಲ್ಲಿ ನಿಮ್ಮ ದಿನ ಶುರುವಾಗಬೇಕು. ಅಂದರೆ ನಿಮ್ಮಲ್ಲಿರುವ ನೆಗೆಟಿವಿಟಿ ಎಲ್ಲವೂ ಸಂಪೂರ್ಣವಾಗಿ ಇವತ್ತಿನ ದಿನ ರಿಮೂವ್ ಆಯಿತು ಅನ್ನೋ ರೀತಿಯಲ್ಲಿ ಪಾಸಿಟಿವ್ ಆಗಿ ಹೇಳ್ಕೊಳ್ಬೇಕು. ಅದೇ ರೀತಿ ವೈಬ್ರೇಷನ್ ಊರ್ಜೆಗಳು ನಿಮ್ಮ ದೇಹವನ್ನು ಆಕರ್ಷಣೆ ಮಾಡ್ತವೆ, ಅಂದರೆ ನಿಮ್ಮ ದೇಹದಲ್ಲಿ ಬಂದು ಸ್ಥಿರವಾಗಿ ನೆಲೆಸ್ತವೆ ಅನ್ನೋ ರೀತಿಯಲ್ಲಿ. 8ನೇ ತಾರೀಕೆ ಯಾಕೆ ಇಷ್ಟೊಂದು ಮಹತ್ವ ಇದೆ ಅಂದರೆ ಖಂಡಿತ ಅದಕ್ಕೊಂದು ಕಾರಣ ಇದೆ, ಬಲವಾದ ಕಾರಣ ಇದೆ. 8 ಅನ್ನೋ ಸಂಖ್ಯೆ ಶನಿದೇವರ ಸಂಖ್ಯೆ ಆಗಿದೆ. ಹಾಗೆ 8ನೇ ತಾರೀಕು ಮತ್ತು 8ನೆಯ ತಿಂಗಳು, ಆಗಸ್ಟ್ ತಿಂಗಳು, ಅನೇಕ ರೀತಿಯಲ್ಲಿ ನಿಮ್ಮ ಕರ್ಮಗಳನ್ನು ಕಳೆದುಕೊಳ್ಳೋಕ್ಕೆ ಅನೇಕ ರೀತಿಯ ದಾರಿಯನ್ನು, ಅವಕಾಶವನ್ನು ನಿಮಗೆ ನೀಡ್ತಾ ಇದ್ದಾವೆ. ಖಂಡಿತ ಮನುಷ್ಯ ಅಂದಮೇಲೆ ತಿಳಿದೇನೋ ಅನೇಕ ರೀತಿಯ ತಪ್ಪುಗಳಾಗಿಬಿಡ್ತಾವಲ್ವ, ಆ ತಪ್ಪುಗಳಿಗೆ ಒಂದು ಕ್ಷಮೆಯನ್ನು ಯಾಚಿಸಿ ನಿಮ್ಮ ಕೈಲಾದ ಒಂದು ಸಹಾಯ, ಸೇವೆಯನ್ನು ನೀವು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಇದು 2ನೇ ಪರಿಹಾರವಾಗಿ ನಿಮಗೆ ಸಹಾಯ ಮಾಡುತ್ತೆ ಈ ದಿನ. ಕೇವಲ ಏನಾದರೂ ಒಂದು ಸಮೃದ್ಧಿಯನ್ನು ಪಡ್ಕೊಳ್ಳೋಕ್ಕಾಗಿರ್ಬೋದು, ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋಕ್ಕಾಗಿರ್ಬೋದು, ಪೂಜೆ, ವ್ರತ ಇದೇ ಶ್ರೇಷ್ಠ ಅಲ್ಲ. ಅದರ ಜೊತೆ ನೀವು ಮಾಡುವ ಒಂದು ಸೇವೆ ಇರುತ್ತಲ್ಲ, ಕರ್ಮ ಇರುತ್ತಲ್ಲ, ಅದು ಕೂಡ ನಿರ್ಧಾರ ಮಾಡುತ್ತೆ ನೀವು ಮಾಡುವ ಪೂಜೆಗಾಗಿರ್ಬೋದು, ವ್ರತಕ್ಕಾಗಿರ್ಬೋದು ಫಲ ಸಿಗಬೇಕಾ ಇಲ್ಲ ಕೊಡಬೇಕಾ ಬೇಡ ಅಂತೇಳಿ. ಹಾಗಾಗಿ ಕರ್ಮ ಶುದ್ಧವಾಗಿದ್ದರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ತಾನಾಗಿಯೇ ನಿಮ್ಮ ಜೀವನದಲ್ಲಿ ತುಂಬ್ತಾ ಹೋಗುತ್ತೆ. ಈ ರೀತಿ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋಗಿ. ಅಂದರೆ ಈ ದಿನ ಎಂತಹ ವಿಶೇಷ ದಿನ ಆಗಿದೆ ಅಂದರೆ, ನೀವು ಹಿಂದಿನ ನೆನಪುಗಳನ್ನಾಗಿರ್ಬೋದು, ಕಹಿ ನೆನಪುಗಳನ್ನಾಗಿರ್ಬೋದು, ಕಹಿ ಘಟನೆಗಳನ್ನಾಗಿರ್ಬೋದು, ಕೆಟ್ಟ ಜನರನ್ನಾಗಿರ್ಬೋದು, ಒಂದು ನಕಾರಾತ್ಮಕತೆಯನ್ನಾಗಿರ್ಬೋದು, ನಿಮ್ಮಿಂದಾದ ಒಂದು ಕೆಟ್ಟ ಕರ್ಮಗಳನ್ನಾಗಿರ್ಬೋದು, ಎಲ್ಲವನ್ನು ಹಿಂದೆ ಹಾಕಿ, ಅಂದರೆ ಅವೆಲ್ಲವನ್ನು ಮರೆತು ಹೊಸ ಒಂದು ಜೀವನಕ್ಕೆ ಒಂದು ಹೊಸ ಹೆಜ್ಜೆಯನ್ನು ಇಡುವಂಥ ಒಂದು ಅದ್ಭುತ ಪರಿವರ್ತನೆಯ ದಿನ ಈ 8ನೇ ತಾರೀಕು, 8ನೇ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ಮಹತ್ವದ ದಿನ ಅಂತ ಹೇಳ್ಬೋದು. ಅಂದರೆ ಲಯನ್ಸ್ ಗೇಟ್ ಪೋರ್ಟಲ್ ತೆರೆದುಕೊಳ್ಳಲಿದೆ. ಅಂದರೆ ಡಬಲ್ ಎಂಟರ ಯೋಗ ನಿಮಗೆ ಸಿಗ್ತಾ ಇದೆ.
ಅಂದರೆ 8ನೇ ತಾರೀಕು ಪ್ಲಸ್ 8ನೇ ತಿಂಗಳು, ಅದರಲ್ಲೂ 8 ಗಂಟೆಗೆ ನೀವು ಪರಿಹಾರವನ್ನು ಮಾಡಿಕೊಂಡ್ರೆ, ಇಲ್ಲಿ ತಿಳಿಸಿರುವ ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅದ್ಭುತವಾದ ಶ್ರೇಷ್ಠ ಜೀವನದೊಂದಿಗೆ ನೀವು ವಿಶೇಷವಾದ ವ್ಯಕ್ತಿತ್ವವನ್ನು ಖಂಡಿತ ಪಡ್ಕೊಳ್ತೀರಾ ಸ್ನೇಹಿತರೆ. ಹಾಗಾಗಿ ನಂಬಿಕೆ ಇಟ್ಟು ಈ ರೀತಿ ಪರಿಹಾರಗಳನ್ನು ಮಾಡ್ತಾ ಹೋಗಿ. ಇನ್ನು ಮುಂದೆ ಹೇಳ್ತೀನಿ. ಅಂದರೆ 8ನೇ ತಿಂಗಳು 8ನೇ ತಾರೀಕು ಡಬಲ್ ಎಂಡ್ ಪೋರ್ಟಲಲ್ಲೂ ಕೂಡ ಮಾಡ್ಕೊಳ್ಬೋದು. ಅದನ್ನು ತ್ರಿಬಲ್ ಎಂಟ್ ಹಾಕ್ಸಿದಾಗ ಇನ್ನೂ ಹೆಚ್ಚಿನ ಮಹತ್ವ ಸಿಗುತ್ತೆ. ಅಂದರೆ 8ನೇ ತಾರೀಕು 8ನೇ ತಿಂಗಳು 8 ಗಂಟೆಗೆ ನೀವು ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದಾಗಲಿ, ಆ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಇಚ್ಛೆಗಳು ಏನೇ ಇರಲಿ ಅವುಗಳನ್ನು ಒಂದು ದೇವರ ಮುಂದೆ, ಗುರುವಿನ ಮುಂದೆ ಹೇಳಿಕೊಂಡು ಪ್ರೆಸೆಂಟ್ ಟೆನ್ಸಲ್ಲಿ ಅವುಗಳನ್ನು ಬರ್ಕೊಳ್ಬೇಕು. ಅಂದರೆ ಎಷ್ಟೇ ಕನಸಿರಲಿ, ಒಂದು 8 ಕನಸಿದೆ, 8 ಇಚ್ಛೆಗಳಿದ್ದಾವೆ, ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಿರ್ಬೋದು, ಗಂಡನ ಬಗ್ಗೆ ಆಗಿರ್ಬೋದು, ಕೆಲಸದ ವಿಚಾರದಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಆಸೆಗಳು ಏನಿದ್ದಾವೆ ಅವುಗಳನ್ನು ಒಂದು ಪೇಪರ್ ಮೇಲೆ ಬರಿಬೇಕು. ಇದೇ ಸಮಯಕ್ಕೆ ಬರೆದ್ರೆ ಅದು ತ್ರಿಬಲ್ ಎಂಟ್ ಯೋಗವನ್ನು ಕೊಡುತ್ತೆ. ಇಲ್ಲಾಂದರೆ 8 ಗಂಟೆಗೆ ಅದು ಆಗಲಿಲ್ಲ ಅಂದರೆ ಡಬಲ್ ಎಂಟ್ ಪೋರ್ಟಲೆಲ್ಲ ನೀವು ಯಾವಾಗಲಾದರೂ ದಿನದಲ್ಲಿ ಬರ್ಕೊಳ್ಬೋದು 8ನೇ ತಾರೀಕು 8ನೇ ತಿಂಗಳಲ್ಲಿ. ಹೀಗೆ ನೀವು ನಿಮ್ಮ ಕನಸುಗಳನ್ನು, ಇಚ್ಛೆಗಳನ್ನು ಎಷ್ಟಿದಾವೋ ಅವೆಲ್ಲವೂ ಈಡೇರಿದೆ, ಬಾಬಾ ಈಡೇರಿಸಿ ಕೊಟ್ಟಿದ್ದಾರೆ. ಆ ಗುರುವು ನನ್ನ ತಪ್ಪುಗಳನ್ನು ಕ್ಷಮಿಸಿ ನನಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದೃಷ್ಟದ ರೂಪದಲ್ಲಿ ಅಂತೇಳಿ ಪ್ರೆಸೆಂಟ್ ಟೆನ್ಸಲ್ಲಿ ಬರ್ಕೊಳ್ಬೇಕು. ಹಾಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅದೇ ಪೇಪರಲ್ಲಿ. ಅಂದರೆ ಇದೆಲ್ಲವನ್ನು ಕೊಟ್ಟಿದ್ದಕ್ಕೆ ಕೃತಜ್ಞತೆಗಳು ಅನ್ನೋ ರೀತಿಲಿ ನೀವು ಬರ್ಕೊಂಡು ನಂತರ ಆ ಪೇಪರನ್ನು ಮಡಚಿ ಕೈಯಲ್ಲಿ ಹಿಡಿದು ಒಂದು ಸಂಕಲ್ಪವನ್ನು ಮಾಡಬೇಕು. ಖಂಡಿತ ಬಾಬಾರವರ ಅನುಗ್ರಹ ಆಶೀರ್ವಾದ ನಮ್ಮ ಮೇಲಿದೆ. ಗುರುವಿನ ಪ್ರೇರಣೆಯಂತೆ ನನ್ನ ಜೀವನದಲ್ಲಿ ಒಂದು ಪರಿವರ್ತನೆ ಸಿಕ್ಕಿದೆ. ಎಲ್ಲ ರೀತಿಯಲ್ಲೂ ಅವರ ಉಪದೇಶಗಳಂತೆ ನಾನು ನಡ್ಕೊಳ್ತಾ ಇದ್ದೀನಿ. ಖಂಡಿತ ಬಾಬಾ ನನ್ನ ಎಲ್ಲ ಇಚ್ಛೆಗಳನ್ನ ಈಡೇರಿಸಿದ್ದಾರೆ ಅಂತ ಹೇಳಿ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿಕೊಂಡು ಈ ರೀತಿ ಮಂತ್ರವನ್ನು ಹೇಳಬೇಕು. ಇದು ನಿಮ್ಮಲ್ಲಿರುವ, ಅಂದರೆ ನಿಮ್ಮ ಕನಸುಗಳಲ್ಲಿರುವ, ನಿಮ್ಮ ಇಚ್ಛೆಗಳಲ್ಲಿರುವ ಎಲ್ಲ ರೀತಿಯ ಒಂದು ನಕಾರಾತ್ಮಕತೆ ಆಗಿರ್ಬೋದು, ಕೆಟ್ಟ ದೃಷ್ಟಿ ಆಗಿರ್ಬೋದು, ಅಡ್ಡಿ ಆತಂಕಗಳಾಗಿರ್ಬೋದು, ಯಾವುದೇ ರೀತಿ ಒಂದು ಕರ್ಮ ಕಾಡ್ತಾ ಇದೆ ಅಂದರೆ ಆ ಎಲ್ಲವನ್ನು ನಿವಾರಣೆ ಮಾಡುತ್ತೆ, ಅಂದರೆ ರಿಮೂವ್ ಮಾಡುತ್ತೆ, ಹೀಲ್ ಮಾಡುತ್ತೆ, ಗುಣಪಡಿಸ್ತಾರೆ ಬಾಬಾ. ಹಾಗಾಗಿ ಈ ದಿವ್ಯ ಮಂತ್ರವನ್ನು ನೀವೇನು ಇಚ್ಛೆಗಳನ್ನು ಬರ್ಕೊಂಡು ಕನಸುಗಳು ಈಡೇರಿದವೆ ಅಂತ ಹೇಳಿ ಬರೆದು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿದ ಒಂದು ಚೀಟಿಯನ್ನು ಕೈಯಲ್ಲಿ ಹಿಡಿದಿರ್ತೀರಲ್ಲ, ಈ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಸಾಯಿ ಕರ್ಮಧ್ವಂಸಿನಿ ನಮಃ ಅಂತೇಳಿ 88 ಬಾರಿ ಹೇಳಿಕೊಂಡು ನಂತರ ಬಾಬಾರವರ ಪಾದಗಳಲ್ಲಿ ಇಡಬೇಕು. ಹೀಗೆ 28 ದಿನಗಳ ಕಾಲ ನೀವು ರಾತ್ರಿ ಆದರೂ ಆಯಿತು, ಇಲ್ಲ ಬೆಳಗ್ಗೆ ಆದರೂ ಆಯಿತು, 8 ಗಂಟೆಗೆ ಹೇಳ್ಕೊಳ್ತೀವಿ ಅಂದರೆ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ಸಮಯ ಸಿಕ್ಕಾಗ ಈ ರೀತಿ ಆ ಚೀಟಿಯನ್ನು ಹಿಡಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. 88 ಬಾರಿ ಇದೇ ಮಂತ್ರವನ್ನು ಪಠಿಸಬೇಕು ದಿನನಿತ್ಯ. ಓಂ ಸಾಯಿ ಕರ್ಮಧ್ವಂಸಿನಿ ನಮಃ. ಯಾರ ಪರವಾಗಿ ಆದರೂ ಮಾಡ್ಕೊಳ್ಬೋದು. ಮಕ್ಕಳ ಇಚ್ಛೆ ಈಡೇರಬೇಕು, ಮಕ್ಕಳು ಯಾವುದೋ ಒಂದು ಕೆಲಸ ಬಯಸ್ತಾ ಇದ್ದಾರೆ, ಆ ಕೆಲಸ ಸಿಗಬೇಕು, ಅವರು ಯಾವುದೋ ಕಾಲೇಜಲ್ಲಿ ಅಡ್ಮಿಷನ್ ಬಯಸ್ತಾ ಇದ್ದಾರೆ, ಅದರಲ್ಲಿ ಸಿಗಬೇಕು, ಉತ್ತಮ ಅಂಕ ಬರಬೇಕು, ಶ್ರದ್ಧೆಯಿಂದ ಅವರು ಓದಬೇಕು, ಕಾನ್ಸಂಟ್ರೇಟ್ ಬರಬೇಕು, ಹಾಗೆ ಅವರಲ್ಲಿ ಓದಿದ್ದು ಹಾಗೆ ಉಳಿಬೇಕು, ಜ್ಞಾನ ಅಭಿವೃದ್ಧಿ ಆಗಬೇಕು, ಒಳ್ಳೆಯ ಮಾರ್ಗದಲ್ಲಿ ಸಾಗಬೇಕು, ಇನ್ನು ಏನೇನು ನಿಮ್ಮ ಇಚ್ಛೆಗಳಿದಾವೋ, ಮಗು ಆಗಬೇಕು, ಒಳ್ಳೆಯ ಜೀವನ ಸಂಗಾತಿ ಸಿಗಬೇಕು, ಹಾಗೆ ಆದಷ್ಟು ಬೇಗನೆ ನನ್ನ ಮಗನಿಗೆ ಮಗಳಿಗೆ ಮದುವೆ ಆಗಬೇಕು, ಯಾವುದೇ ರೀತಿ ಅಡ್ಡಿ ಆತಂಕಗಳು ಇರಬಾರ್ದು, ಗುರುವಿನ ದಯೆ ಕರುಣೆಯಿಂದ ಬಲದಿಂದ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋ ಎಲ್ಲ ಇಚ್ಛೆಗಳು ಈಡೇರಿದಾವೆ ಅಂತೇಳಿ ಪ್ರೆಸೆಂಟ್ ಟೆನ್ಸಲ್ಲಿ ಬರೆದು ನಂತರ ನೀವು ಈ ಮಂತ್ರವನ್ನು ಹೇಳಿಕೊಂಡು 28 ದಿನಗಳ ಕಾಲ ಹೇಳಿಕೊಂಡ ನಂತರ 28 ದಿನಗಳು ಪರಿಪೂರ್ಣವಾದ ನಂತರ 29ನೇ ತಾರೀಕು ಯಾವಾಗಲಾದರೂ ಸಮಯ ಸಿಕ್ಕಾಗ ಆ ಚೀಟಿಯನ್ನು ಹರಿಯುವ ನೀರಲ್ಲಿ ಬಿಟ್ಬಿಡಿ. ಇಲ್ಲ ಅಂದರೆ ನೀವೇ ಅದನ್ನು ನಿಮ್ಮ ಕೈಯಾರೆ ಸುಟ್ಟು ಅದರ ಬೂದಿಯನ್ನು ಕೈಯಲ್ಲಿ ಹಿಡಿದು ನನ್ನ ಎಲ್ಲ ಇಚ್ಛೆಗಳು ಈಡೇರಿದ್ವು ಅಂತೇಳಿ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಬ್ರಹ್ಮಾಂಡಕ್ಕೆ, ನೀವು ನಂಬಿದ ಗುರುವಿಗೆ, ದೈವಶಕ್ತಿಗಳಿಗೆ, ಖಂಡಿತ ನಿಮ್ಮ ಪೂರ್ವಜರಿಗೆ. ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ನೀವು 28ನೇ ತಾರೀಕು ಒಳಗೆ ನಿಮ್ಮ ಅನೇಕ ರೀತಿಯ ಇಚ್ಛೆಗಳು ಕೈಗೂಡ್ತವೆ. ಒಂದು 10 ಇಚ್ಛೆಗಳನ್ನು ಬರ್ಕೊಂಡಿದ್ದೀರಾ ಅಂದರೆ ಅದರಲ್ಲಿ ಕನಿಷ್ಠ ಪಕ್ಷ ಒಂದು 5-6 ಇಚ್ಛೆಗಳಂತೂ ಪರಿಪೂರ್ಣಗೊಂಡಿರ್ತವೆ. ಹಾಗೆ ಮತ್ತೆ 8 ತಿಂಗಳ ಒಳಗೆ ಇನ್ನುಳಿದ ಇಚ್ಛೆಗಳು ಕೂಡ ಪೂರ್ಣಗೊಳ್ಳುತ್ತವೆ. ಅದೇ ರೀತಿ ನಂಬಿಕೆಯಲ್ಲಿ ಈ ಮಂತ್ರವನ್ನು ದಿನನಿತ್ಯ ನೀವು ಪಠಿಸ್ತಾ ಹೋದರೆ ಸಾಕು, ಮತ್ತೇನು ಬರೆಯೋದು ಬೇಡ. ಆಗ ಇನ್ನುಳಿದ ಇಚ್ಛೆಗಳು ಖಂಡಿತವಾಗಿ ನೆರವೇರ್ತವೆ 8 ತಿಂಗಳ ಒಳಗೆ. ಇವತ್ತಿನ ದಿನ ಸೂರ್ಯ ಅತ್ಯಂತ ಪ್ರಕಾಶಮಾನವಾಗಿರ್ತಾರೆ. ಹಾಗೆ ಅವನನ್ನು ಅನುಸರಿಸಿ ನಕ್ಷತ್ರಗಳು ಕೂಡ ಬಾನಲ್ಲಿ ಅತಿ ಹೆಚ್ಚು ಶಕ್ತಿಯನ್ನು ಹೊಂದಿರ್ತವೆ. ಅಂದರೆ ಈ ಸಮಯದಲ್ಲಿ ನೀವು ಮಾಡುವ ಸಂಕಲ್ಪದ ಶಕ್ತಿ ಏನಿರುತ್ತಲ್ಲ ಅದು 100 ಪಟ್ಟು ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ, ಈ ದಿನಗಳಲ್ಲಿ ಅಂದರೆ 8ನೇ ತಾರೀಕು 9ನೇ ತಾರೀಕು 2 ದಿನ ಸಂಕಲ್ಪ ಮಾಡ್ಬೋದು. ಆದರೆ 8ನೇ ತಾರೀಕು ಅತ್ಯಂತ ವಿಶೇಷವಾಗಿರುತ್ತೆ. ಯಾಕಂದರೆ 8ನೇ ತಾರೀಕು ನಿಮ್ಮ ಕರ್ಮವನ್ನು ಕಳೀತಾರೆ ಶನಿದೇವರು. ಅಂದರೆ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ದಿನವಾಗಿರುತ್ತೆ. ಪಶ್ಚಾತ್ತಾಪ ಪಟ್ಟು ನಿಮ್ಮ ತಪ್ಪುಗಳಿಗೋಸ್ಕರ ನೀವು ಮುಂದೆ ಹೋಗಲಿಕ್ಕೆ ಒಂದು ವಿಶೇಷವಾದ ದಿನ ಆಗಿದೆ. ಹಾಗೆ 8ನೇ ತಾರೀಕು ಮಾಡ್ಕೊಳ್ಳಿ. ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗತ್ತೆ. ಅಂದರೆ 8ನೇ ತಾರೀಕು ಮತ್ತು
ಪ್ಲಸ್ 9ನೇ ತಾರೀಕು 2025. ಈ ಏನಿದೆಯಲ್ಲ ಈ ನಂಬರ್ಗಳು, ಇವು 8ರ ಸಂಖ್ಯೆಯನ್ನೇ ಸೂಚಿಸುತ್ತೆ. ಹಾಗಾಗಿ ಕರ್ಮಕಾರಕ ಶನಿದೇವರನ್ನು ಇಲ್ಲಿ ಸೂಚನೆ ಮಾಡ್ತಾ ಇರೋದ್ರಿಂದ ಈ ಸಮಯದಲ್ಲಿ ನಿಮಗೆ ಗುರುಬಲ ಇರೋದ್ರಿಂದ, ಗುರುವಿನ ಅನುಗ್ರಹ ಆಶೀರ್ವಾದ ವಿಶೇಷವಾಗಿ ನಿಮಗೆ ಸಿಗ್ತಾ ಇರೋದ್ರಿಂದ ಈ ರೀತಿಯ ಕೆಲವು ವಿಚಾರಗಳು ನಿಮ್ಮ ಎದುರಿಗೆ ಬರ್ತವೆ. ನಂಬಿಕೆ ಇಟ್ಟು ನೀವು ಅವುಗಳಲ್ಲಿ ಒಂದು ದೃಢ ವಿಶ್ವಾಸದ ಸಂಕಲ್ಪವನ್ನು ಇಟ್ಕೊಂಡು ನೀವು ಮಾಡಿದಾಗ ಖಂಡಿತವಾಗಿ ಈ ಹುಣ್ಣಿಮೆ ದಿನ ಏನಿದೆಯಲ್ಲ, ಇದು ಬಹಳ ಪ್ರಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತೆ. ಇವತ್ತು ರಕ್ಷಾಬಂಧನ ಕೂಡ ಇರುತ್ತೆ ಹುಣ್ಣಿಮೆ ದಿನ. ಹಾಗಾಗಿ ನಿಮ್ಮ ರಕ್ಷಣೆಗೋಸ್ಕರ, ನಿಮ್ಮ ಮಕ್ಕಳ ರಕ್ಷಣೆಗೋಸ್ಕರ, ನಿಮ್ಮ ಕುಟುಂಬದ ರಕ್ಷಣೆಗೋಸ್ಕರ ಈ ರೀತಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡ್ಬೋದು. ಈ 888 ಹಾಗೆ ಹುಣ್ಣಿಮೆ ಇವೆರಡು ಜೊತೆಯಾದಾಗ ಎಷ್ಟು ಒಂದು ಸಕಾರಾತ್ಮಕ ಊರ್ಜೆಗಳುಳ್ಳ ಶಕ್ತಿಶಾಲಿ ದಿನವಾಗಿರುತ್ತೆ ಅಂತೇಳಿ ನೀವೇ ಗೆಸ್ ಮಾಡಿ. ಹಾಗಾಗಿ ಈ ದಿನ ಮಿಸ್ ಮಾಡ್ಕೊಳ್ಬೇಡಿ. ಈ ದಿನ ಸೂರ್ಯ ಸಿಂಹ ರಾಶಿಯಲ್ಲಿ ಇರೋದ್ರಿಂದ, ಅಂದರೆ ಸಿಂಹ ದ್ವಾರದ ಮೂಲಕ ನಿಮ್ಮ ಆಸೆಗಳು, ಇಚ್ಛೆಗಳು ಈಡೇರ್ತವೆ. ಅಂದ್ರೆ ಈ ಸಂಖ್ಯೆ, ಕರ್ಮಕಾರಕ ಶನಿದೇವರ ಈ ಸಂಖ್ಯೆ ಇದೆಯಲ್ಲ, ಈ ಸಂಖ್ಯೆ ಸಮೃದ್ಧಿಯ ಸಂಖ್ಯೆ. ಈ ಸಂಖ್ಯೆ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿಯನ್ನ ಸೂಚಿಸುವ ಸಂಕೇತವಾಗಿದೆ ಅನ್ನೋ ರೀತಿಲಿ ಶಕ್ತಿ ಮತ್ತು ಕರ್ಮ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸ್ತಾ ಇದೆ. ಹಾಗಾಗಿ ಈ ದಿನ ನೀವು ಮಾಡುವ ಪ್ರತಿಯೊಂದು ಒಂದು ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ಇದಕ್ಕಿಂತ ಮಹತ್ವವುಳ್ಳದ್ದು ನೀವು ಮಾಡುವ ನಾಮಸ್ಮರಣೆ. ಅಂದರೆ ನೀವೊಂದು ವಿಶ್ವಾಸವಿಟ್ಟು ಒಂದು ಸಂಕಲ್ಪ ಮಾಡ್ತೀರಾ, ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಅಂದರೆ ಅದಕ್ಕೆ ಹೆಚ್ಚು ತೂಕ ಇರುತ್ತೆ ಇಲ್ಲಿ. ಹಾಗಾಗಿ ನೀವು ದೃಢವಾದ ಮನಸ್ಥಿತಿಯಿಂದ ಏನೂ ಮಾಡೋಕ್ಕಾಗೋದಿಲ್ಲ ಇವತ್ತು ಅಂದರೆ ಕಾರಣಾಂತರಗಳಿಂದ ನೀವು ಇಷ್ಟು ಮ್ಯಾನಿಫೆಸ್ಟೇಷನ್ ಅಂತೂ ಮಾಡಬೇಕು ಸಂಕಲ್ಪದಿಂದ. ಡೇಟ್ ಆಗಿದ್ರೆ ಮಾಡ್ಬೋದಾ? ಖಂಡಿತ. ನೀವು ದೇವರ ಕೋಣೆಗೆ ಹೋಗಿ ದೇವರ ಪೂಜೆಯನ್ನು ಮಾಡ್ತಿದ್ರೂ ಪರವಾಗಿಲ್ಲ. ಸ್ನಾನ ಮಾಡಿಕೊಂಡು ಶುದ್ಧವಾದ ಒಂದು ಮಣೆಯ ಮೇಲೆ ಕುಳಿತುಕೊಂಡು ನಿಮ್ಮ ಇಚ್ಛೆಗಳು ಎಷ್ಟಿದವೋ ಅವುಗಳನ್ನು ಒಂದು ಪೇಪರ್ ಮೇಲೆ ಬರೆದು ಅದನ್ನು ಕೈಯಲ್ಲಿ ಹಿಡಿದು ಈ ದಿವ್ಯ ಮಂತ್ರವನ್ನು ಪಠಿಸಿ ನಂತರ ನಿಮ್ಮ ಮಲಗುವ ದಿಂಬಿನ ಕೆಳಗೆ ನೀವು ಇಟ್ಕೊಂಡು ದಿನನಿತ್ಯ ಮಲಗ್ಬೋದು. ಈ ರೀತಿ ಕೂಡ ಮಾಡ್ಕೊಳ್ಬೋದು. ಒಟ್ಟಾರೆಯಾಗಿ ನಿಮ್ಮ ಮನಸ್ಸಲ್ಲಿ ದೃಢವಾದ ಒಂದು ಸಂಕಲ್ಪ ಇರಬೇಕು, ಹಾಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಹಾಗೆ ಭಗವಂತನಲ್ಲಿ ಶುದ್ಧವಾದ ಒಂದು ಯಾಚನೆ ಇರಬೇಕು. ಆಗ ಖಂಡಿತವಾಗಿಯೂ ಯಾರು ಎಷ್ಟೇ ಅಡೆತಡೆಗಳನ್ನು ಉಂಟು ಮಾಡಿದ್ರು ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರುವ ಇಚ್ಛೆಗಳಲ್ಲಿ ಅಡೆತಡೆಗಳನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ಆ ಗುರುವೇ ನಿಮ್ಮ ರಕ್ಷಣೆಗೆ ನಿಲ್ತಾರೆ. ಅಂದರೆ ಈ ಬ್ರಹ್ಮಾಂಡದ ಶಕ್ತಿಗಳು ಹೈ ಎನರ್ಜಿ ಹೊಂದಿ, ಅಂದರೆ ತುಂಬಾ ವಿಶೇಷವಾದ ಶಕ್ತಿಯುತವಾದ ಊರ್ಜೆಗಳಾಗಿ ನಿಮ್ಮ ಜೊತೆ ಒಂದು ಸಮ್ಮಿಲನಗೊಳ್ತವೆ. ಅಂದರೆ ನಿಮ್ಮ ಪ್ರಾರ್ಥನೆಯ ಜೊತೆ ಸಮ್ಮಿಲನಗೊಳ್ತವೆ. ಆಗ ಅದರಲ್ಲಿ ಯಾವುದೇ ರೀತಿ ಬಾಧೆಗಳನ್ನು ಉಂಟು ಮಾಡಲು ಸಾಧ್ಯವಿರೋದಿಲ್ಲ. ಯಾಕಂದರೆ ಅದು ಒಂದು ಸುರಕ್ಷಾ ಚಕ್ರದಲ್ಲಿ ನಿಮ್ಮ ಪ್ರಾರ್ಥನೆ ಬಂಧಿತವಾಗಿರುತ್ತೆ ಗುರುವಿನ ರಕ್ಷಣೆಯಲ್ಲಿ. ಹಾಗಾಗಿ ಅದು ಈಡೇರಿಯೇ ತೀರುತ್ತೆ. ಖಂಡಿತ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ದೃಢವಾದ ಸಂಕಲ್ಪದೊಂದಿಗೆ ಈ ರೀತಿ ಮಾಡ್ತಾ ಹೋಗಿ, ಖಂಡಿತ ಒಳ್ಳೆಯದಾಗುತ್ತೆ. 28 ದಿನಗಳ ಕಾಲ ಮಾಡಿ 8ನೇ ತಾರೀಕಿಂದನೇ ಶುರು ಮಾಡಬೇಕು. 8ನೇ ತಿಂಗಳು ಅದು ಆಗಿರುತ್ತೆ. ಹಾಗೆ 8 ಗಂಟೆಗೆ ಶುರು ಮಾಡಿದರೆ ತುಂಬಾ ಒಳ್ಳೆಯದು. ನಂತರದ ದಿನಗಳಲ್ಲಿ ನೀವು 8 ಗಂಟೆಗೆ ಬರೀತೀವಿ ಅಂದರೆ ಇನ್ನೂ ತುಂಬ ಒಳ್ಳೆಯದು. 28 ದಿನಗಳ ಕಾಲ ಮಾಡಿ 29ನೇ ತಾರೀಕು ವಿಸರ್ಜನೆ ಮಾಡಿ. ಹಾಗೆ ನೀವು ಬರೆದಿರೋದ್ರಲ್ಲಿ ಎಷ್ಟು ಇಚ್ಛೆಗಳು ಪೂರ್ಣಗೊಂಡಿದೆ ಅಂತ ನೋಡಿಕೊಂಡು ಇನ್ನು ಉಳಿದ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಇದನ್ನೇ ಕಂಟಿನ್ಯೂ ಮಾಡ್ಬೋದು 8 ತಿಂಗಳ ಕಾಲ. 8 ತಿಂಗಳ ಒಳಗೆ ಮತ್ತೆ ಇನ್ನುಳಿದ ಇಚ್ಛೆಗಳು ಪೂರ್ಣಗೊಳ್ತವೆ. ನಮ್ಮ ಇಚ್ಛೆಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋಕ್ಕೆ ನೀವು ಶುರು ಮಾಡ್ತಾ ಇರುವ ದಿನ ಇದೆಯಲ್ಲ, ಅದು ಒಂದು ದಿವ್ಯ ದಿನ. ಅಂದರೆ ಒಂದು ಸಕಾರಾತ್ಮಕ ಒಂದು ಗ್ರಹಗಳ ಸಮ್ಮಿಲನ ದಿನ ಆಗಿದೆ. ಹಾಗೆ ಒಂದು ಸಿಂಹದ್ವಾರ ತೆರೆದುಕೊಳ್ಳುವ ದಿನವಾಗಿದೆ. ಹಾಗಾಗಿ ಈ ದಿನ ಮಾಡುವ ಪ್ರತಿಯೊಂದು ಕಾರ್ಯವು ಯಶಸ್ಸನ್ನು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತೆ. ಹಾಗೆ ಕೆಟ್ಟದನ್ನು ಮಾಡಿದರೆ ಕೆಟ್ಟದನ್ನು ಪಡ್ಕೊಳ್ತೀರಾ, ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನು ಪಡ್ಕೊಳ್ತೀರಾ. ಯಾಕಂದರೆ ಫಲದ ಸ್ವರೂಪದಲ್ಲಿ, ಯಾಕಂದರೆ ಫಲ ನೀಡುವವರು ಇಲ್ಲಿ ಶನಿದೇವರಾಗಿದ್ದಾರೆ. ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ 8 ಶನಿದೇವರ ಸಂಕೇತವಾಗಿದೆ, ಸೂಚನೆಯಾಗಿದೆ, ಹಾಗೆ ಅವರನ್ನೇ ಪ್ರತಿನಿಧಿಸುತ್ತೆ. ಹಾಗಾಗಿ ನಿಮ್ಮ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ, ತಿಳಿದೋ ತಿಳಿಯದೇನೋ ನಿಮ್ಮಿಂದ ಆದ ತಪ್ಪುಗಳಿಗೆ ಒಂದು ಕ್ಷಮೆಯನ್ನು ಯಾಚಿಸಲಿಕ್ಕೆ ಇದು ಶುದ್ಧವಾದ ದಿನವಾಗಿದೆ. ನಿಮ್ಮ ಯಾಚನೆ ಸ್ವೀಕೃತವಾಗುತ್ತೆ, ಹಾಗೆ ನಿಮ್ಮ ಇಚ್ಛೆಗಳು ಕೂಡ ಸ್ವೀಕೃತವಾಗ್ತವೆ. ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಖಂಡಿತವಾಗಿ ತುಂಬುತ್ತವೆ. ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು. ಈ ಪರಿಹಾರ ಅದ್ಭುತವಾದ ಒಂದು ರಿಸಲ್ಟ್ ಕೊಡುತ್ತೆ. ಯಾಕಂದರೆ ಮ್ಯಾನಿಫೆಸ್ಟೇಷನ್ ಅಂದ್ರೇ ಒಂದು ವಿಶೇಷವಾದ ಒಂದು ಪ್ರಾರ್ಥನೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ವಿಶ್ವಾಸವನ್ನು ಇಟ್ಟು ನೀವು ಯಾಚನೆ ಮಾಡ್ತಿರೋ, ಅಂದರೆ ಒಂದು ಪ್ರೀತಿಯ ಮೂಲಕ, ಧನ್ಯತಾ ಭಾವದಿಂದ, ನಮ್ರತೆಯಿಂದ ಆ ಗುರುವಿಗೆ, ಆ ಬ್ರಹ್ಮಾಂಡಕ್ಕೆ ಒಂದು ಆದೇಶವನ್ನು ಕೊಟ್ಟ ಹಾಗೆ, ನನಗೆ ಅದು ಬೇಕು ಅಂತೇಳಿ. ಅಂದರೆ ನಿಮ್ಮ ತಾಯಿ ಹತ್ರ, ತಂದೆ ಹತ್ರ ಒಂದು ಎಷ್ಟು ನಯ ವಿನಯದಿಂದ ಅಮ್ಮ ನನಗೆ ಅದು ಬೇಕು, ಅಪ್ಪ ನನಗಿದು ಬೇಕು ಅಂತೇಳಿ ಕೇಳ್ತಿರಲ್ಲ, ಅವರು ನಿಮ್ಮ ನಮ್ರತೆ, ನಿಮ್ಮ ವಿನಯ ಎಲ್ಲವನ್ನು ನೋಡಿ, ಸದ್ಗುಣಗಳನ್ನು ನೋಡಿ ನಿಮಗೆ ಬೇಕಾಗಿದ್ದನ್ನು, ನೀವು ಕೇಳಿದ್ದನ್ನು ಪ್ರೀತಿಯಿಂದ ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸ್ತಾರಲ್ಲ, ಅದೇ ರೀತಿ ಆ ಬ್ರಹ್ಮಾಂಡ, ಗುರುವಿನ ಶಕ್ತಿಗಳು, ದೈವಶಕ್ತಿಗಳು ಈ ಸಮಯದಲ್ಲಿ ನಿಮ್ಮ ಎಲ್ಲ ರೀತಿಯ ಇಚ್ಛೆಗಳನ್ನು ಅಷ್ಟೇ ಒಂದು ಸಹಾನುಭೂತಿಯಿಂದ, ಪ್ರೇಮದಿಂದ, ಪ್ರಸನ್ನತೆಯಿಂದ ಈಡೇರಿಸ್ತಾರೆ. ಹಾಗಾಗಿ ಈ ದಿನ ಅತ್ಯಂತ ವಿಶೇಷವಾಗಿದೆ. ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು. ಹಾಗೆ ಈ ದಿನ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಲಕ್ಷ್ಮೀ ದೇವಿಯ ಪೂಜೆಯನ್ನು ಕೂಡ ಮಾಡಿರ್ತೀರ, ಪ್ರಾರ್ಥನೆಯನ್ನು ಕೂಡ ಮಾಡಿರ್ತೀರ. 8 ಖಂಡಿತವಾಗಿಯೂ ಅಷ್ಟಲಕ್ಷ್ಮಿಯರನ್ನು ಕೂಡ ಸೂಚನೆ ಮಾಡುತ್ತೆ. ಮತ್ತು ಇದು ತುಂಬ ಸಮೃದ್ಧಿಯ ಸಂಕೇತ. ನೀವು ಏನನ್ನು ಕೊಡ್ತೀರೋ ಅಷ್ಟೇ ವೇಗವಾಗಿ ಅದನ್ನು ಮರಳಿ ಪಡ್ಕೊಳ್ತೀರ. ಹಾಗಾಗಿ ಒಳ್ಳೆಯದನ್ನೇ ಕೊಟ್ಬಿಡಿ. ಒಂದು ಮ್ಯಾನಿಫೆಸ್ಟೇಷನ್ ಮೂಲಕ
ನಿಮ್ಮ ಮಕ್ಕಳ ಭವಿಷ್ಯವನ್ನು ಕೇಳಿ, ಹಾಗೆ ಒಂದು ಒಳ್ಳೆಯ ಜೀವನವನ್ನು ಕೇಳಿ, ಹಾಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೇಳಬಹುದು ಅಲ್ವಾ? ಯಾವುದೆಲ್ಲ ಒಂದು ಒಳ್ಳೆಯದೇನಿರುತ್ತಲ್ಲ ಜಗತ್ತಲ್ಲಿ, ಅದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಉತ್ತಮವಾದ ದಿನ ಆಗಿದೆ, ಕ್ಷಣ ಆಗಿದೆ, ಹಾಗೆ ಸಮಯ ಕೂಡ ಆಗಿದೆ, ಹಾಗೆ ಡೇಟ್ ಕೂಡ ಆಗಿದೆ. ಅದನ್ನು ನೀವು ಎಷ್ಟು ನಂಬಿಕೆಯಿಂದ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಅದು ಅಷ್ಟೇ ವೇಗವಾಗಿ ನಿಮ್ಮ ಬಳಿ ಮರಳಿ ಬರುತ್ತೆ. ಗುರುವನ್ನು ನಂಬಿದರ ದೈವಾನುಗ್ರಹಕ್ಕೆ ಪಾತ್ರರಾಗಿದ್ದೀರಾ ಅಂದರೆ ಖಂಡಿತವಾಗಿಯೂ ಸಮಯಕ್ಕೆ ಸರಿಯಾಗಿ ನಿಮಗೆ ಕೆಲವು ಪರಿಹಾರಗಳು ಸಿಗ್ತವೆ ಸಂದೇಶಗಳ ಮೂಲಕ. ಅದರಿಂದ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆಗಳನ್ನು ನೀವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಾನು ಸಾಕಷ್ಟು ಪರಿಹಾರಗಳನ್ನು ತಿಳಿಸಿದ್ದೀನಿ. 8ನೇ ತಾರೀಕು 9ನೇ ತಾರೀಕು ಮಾಡ್ಕೊಳ್ಳೋದು ಅಂದರೆ ಅದು ಅಷ್ಟು ವಿಶೇಷವಾದ ದಿನಗಳಾಗಿದ್ದಾವೆ ಅವು. ಹಾಗಾಗಿ ಈ ಸಮಯದಲ್ಲಿ ತುಂಬ ಕಷ್ಟ, ದುಃಖ, ಸಮಸ್ಯೆ, ಇಲ್ಲ ಮಕ್ಕಳಲ್ಲಿ ಪರಿವರ್ತನೆ ಬೇಕು, ಇನ್ಯಾವುದೋ ಒಂದು ಇಚ್ಛೆ ಈಡೇರಬೇಕು, ಬಹಳ ದಿನಗಳಿಂದ ಶ್ರಮಿಸ್ತಾ ಇದ್ದೀವಿ, ಮನೆ ಕಟ್ಟಬೇಕು, ಇಲ್ಲ ಲೋನ್ ಆಗಬೇಕು, ಇಲ್ಲ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ಬೇಕು, ಇಲ್ಲ ಮಕ್ಕಳಲ್ಲಿ ಒಂದು ಉತ್ತಮವಾದ ಪರಿವರ್ತನೆ ಬೇಕು, ಹಠ ದೂರ ಆಗಬೇಕು, ಇನ್ಯಾವುದ್ಯಾವುದೋ ರೀತಿಯಲ್ಲಿ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀರಾ ಅಂದರೆ 8ನೇ ಸಂಖ್ಯೆಯ ಒಡೆಯರಾದ ಶನಿದೇವರು ನಿಮ್ಮ ಮಕ್ಕಳಲ್ಲಿರುವ, ನಿಮ್ಮಲ್ಲಿರುವ ಕೆಲವು ಕೆಟ್ಟ ಕರ್ಮಗಳನ್ನು, ಅದರಲ್ಲಿರುವ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ತಾರೆ. ಅಂದರೆ ಅದರಲ್ಲಿರುವ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ನಿಮಗೊಂದು ಸುವರ್ಣ ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ಕಳೆದುಕೊಳ್ಬೇಡಿ. ಸೇವೆ, ದಾನ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅಂದರೆ ಪೂಜೆ, ಪುನಸ್ಕಾರ, ವ್ರತ ಎಷ್ಟರ ಮಟ್ಟಿಗೆ ಪರಿಪೂರ್ಣವಾಗಿ ಮಾಡ್ತಿರಲ್ಲ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಸೇವೆ ಮಾಡಬೇಕು. ನಿಮ್ಮ ಪೂಜೆ ಅತ್ಯುತ್ತಮವಾಗಿ ಫಲ ಕೊಡಬೇಕು, ನಿಮ್ಮ ಇಚ್ಛೆಗಳು, ಕನಸುಗಳು ಈಡೇರಬೇಕು ಅಂದರೆ ಅದಕ್ಕೆ ಸೇವೆ, ದಾನ, ಧರ್ಮ ಅನ್ನುವ ಜೋಡಣೆ ಮಾಡಿದಾಗಲೇ ಆ ಪೂಜೆಗೆ ಫಲ ಸಿಗೋದು. ಇಲ್ಲ ಅಂದರೆ ನೀವು ಮಾಡಿರೋ ಪೂಜೆ ವ್ಯರ್ಥ ಅಂತಲೇ ಅನಿಸ್ಕೊಳ್ಳುತ್ತೆ. ಯಾಕಂದರೆ ಅಲ್ಲಿ ಒಂದು ಸೇವೆ, ದಾನ, ಧರ್ಮದ ಮನೋಭಾವದೊಂದಿಗೆ ನೀವು ಯಾವುದೇ ರೀತಿಯಲ್ಲಿ ಒಂದು ಹೂವನ್ನು, ತುಳಸಿಯ ದಳವನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿದರೆ ಅದು ಅದರದ್ದೇ ಆದ ರೀತಿಯಲ್ಲಿ ವಿಶೇಷವಾದ ಪೂಜೆ ಅಂತೇಳಿ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಆಡಂಬರದ ಪೂಜೆಗಿಂತ ಸರಳವಾಗಿ ಭಕ್ತಿ ತುಂಬಿದ ಪೂಜೆಯನ್ನು ನೀವು ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಾ. ಹಾಗೆ ನೀವು ಒಬ್ಬ ದೃಢ ಮನಸ್ಸಿನ ವ್ಯಕ್ತಿಯಾಗಿ ಮುಂದೆ ಎಲ್ಲ ರೀತಿಯಲ್ಲೂ ಒಂದು ಕಠೋರತೆಗಳು ಬರ್ತವೆ. ಮನುಷ್ಯರು ಅಂದಮೇಲೆ ಬರೋದಿಲ್ಲ ಅಂತಲ್ಲ, ಬರ್ತಾನೆ ಇರ್ತವೆ ಕರ್ಮಕ್ಕನುಸಾರವಾಗಿ. ಆದರೆ ಅವೆಲ್ಲದರುಗಳಿಂದ ಹೊರಗೆ ಬಂದೇ ಬರ್ತೀನಿ, ಅವುಗಳನ್ನು ಧೈರ್ಯವಾಗಿ ಎದುರಿಸ್ತೀನಿ ಎನ್ನುವ ದೃಢತೆ ಮೂಡುತ್ತೆ. ಯಾಕಂದರೆ ಅಂಥ ಆತ್ಮವಿಶ್ವಾಸವನ್ನು ಆ ಗುರು ತುಂಬ್ತಾರೆ ನಿಮ್ಮ ಅಂತರಾತ್ಮದಲ್ಲಿ ಕುಳಿತು. ಹಾಗಾಗಿ ಬಲ ಬೇಕು ನಮಗೆ ಅಲ್ವಾ? ಯಾರದ್ದಾದ್ರೂ ಬಲ ಇದ್ರೇ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ, ಯಾರದ್ದಾದ್ರೂ ಸಪೋರ್ಟ್ ಇರಬೇಕು, ಬಲ ಇರಬೇಕು, ಸಹಾಯ ಸಿಕ್ಕರೇ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದು ಅಂತ ಹೇಳಿ ಅಂದ್ಕೊಳ್ತೀವಲ್ವ. ಆ ಗುರು ಇದ್ದಾರಲ್ಲ, ಆ ಗುರುವನ್ನೇ ಆ ಬಲವಾಗಿಸ್ಕೊಂಡ್ಬಿಟ್ರೆ ಯಾರು ಕೂಡ ನಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ನೆನಪಿಟ್ಕೊಂಡು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಕಂಡುಕೊಳ್ತೀರಾ. ಪರಿಹಾರ ಮಾಡ್ಕೊಳ್ಳಿ. ನೀವೇ ನನಗೆ ಹೇಳ್ತೀರಾ ನನ್ನ ಇಷ್ಟು ಇಚ್ಛೆಗಳು ಈಡೇರಿದ್ವು ಅಂತೇಳಿ. ಖಂಡಿತವಾಗಿಯೂ ಅಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾದ ರಿಸಲ್ಟ್ ಕೊಡುತ್ತೆ. ಯಾಕೆಂದರೆ ಹುಣ್ಣಿಮೆ ಮತ್ತು 8ನೇ ತಾರೀಕು 9 + 8 2025ನೇ ಇಸ್ವಿ ಇವೆಲ್ಲವೂ ಕೂಡ ಒಂದಕ್ಕೊಂದು ನೇರವಾಗಿ ಅವಿನಾಭಾವ ಆಳವಾದ ಸಂಪರ್ಕವನ್ನು ಹೊಂದಿದ್ದಾವೆ. ಹಾಗಾಗಿ ಈ ಸಮಯದಲ್ಲಿ ಬಾನಲ್ಲೂ ಕೂಡ ಅಂದರೆ ಆಕಾಶದಲ್ಲೂ ಕೂಡ ವೈಪರೀತ್ಯಗಳಾಗ್ತವೆ. ಅಂದರೆ ಗ್ರಹಗಳ ಮಧ್ಯೆ ಆ ಗ್ರಹಗಳ ಒಂದು ಸಮ್ಮಿಲನದಿಂದ ಸಕಾರಾತ್ಮಕ ಊರ್ಜೆಗಳು ಹೆಚ್ಚು ಮಟ್ಟದಲ್ಲಿ ನಿಮ್ಮ ಸಂಕಲ್ಪದ ಶಕ್ತಿಯನ್ನು ಹೆಚ್ಚಿಸ್ತವೆ. ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮಗೋಸ್ಕರ 888 ಮಹಾದ್ವಾರ ಸಿಂಹದ್ವಾರದೆರೆದಿದೆ. ಅದನ್ನು ನೀವು 888 ಆಗಿಸ್ಕೊಳ್ಬೋದು, ಇಲ್ಲ 888 ಆಗಿಸ್ಕೊಳ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.